ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ನನಗೆ ರೂಮ್ ಕಾಣ್ತಾ ಇದೆ. ಸೊ ಹೆಂಗೆ ಬಂದ್ವಿ ಇಲ್ಲಿಗೆ, ಎಲ್ಲಿಗೆ ಬಂದ್ವಿ ಅನ್ನೋದು ವಿಡಿಯೋ ಹಾಕಿದ್ದೀನಿ, ಹೋಗಿ ಬೇಗ ನೋಡ್ಕೊಂಡು. 24th July 2026 ಫ್ರೈಡೇ ಈವ್ನಿಂಗ್ ನಾನು ನಮ್ಮಕ್ಕ ಮತ್ತು ನಮ್ಮ ತಂಗಿ 3 ಜನನೂ ವೇಳಾಂಗಣಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಟ್ರೈನ್ನ ಕ್ಯಾಚ್ ಮಾಡೋಕ್ಕೆ. ಸೊ ಅಲ್ಲೋಗಿ ನೋಡಿದ್ರೆ ಬುಕ್ಕೇ ಆಗಿರಲಿಲ್ಲ, ಯಾರ್ದು ಕನ್ಫರ್ಮ್ ಆಗಿರಲಿಲ್ಲ. ಬರೀ 1 2 3 ಮೆಂಬರ್ಸ್ದೇನೋ ಕನ್ಫರ್ಮ್ ಆಗಿತ್ತು ಸೀಟ್ಸು, ಬೇರೆ ಯಾವುದು ಸೀಟ್ಸ್ ಕನ್ಫರ್ಮೇ ಆಗಿರಲಿಲ್ಲ. ಸೊ ಅಲ್ಲೇ ಊಟ ಮಾಡಿಕೊಂಡು ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲೇ ಊಟ ಮಾಡಿಕೊಂಡು ಸೊ ಫೈನಲಿ ಕನ್ಫರ್ಮ್ ಆಗಿಲ್ಲ ಅಂದರೂ ಟ್ರೈನ್ನ ರೀಚ್ ಮಾಡಿದ್ವಿ. ಹಾಗೋ ಹೀಗೋ ಅಡ್ಜಸ್ಟ್ ಮಾಡಿಕೊಂಡು ತಂಜಾವೂರಿಗೆ ಹೋಗಿ ಇಳಿದ್ವಿ. ತಂಜಾವೂರಲ್ಲೇ ಇರುತ್ತೆ ವೇಳಾಂಗಣಿಗೆ ಡೈರೆಕ್ಟ್ ಬಸ್, ಬಟ್ ಅಲ್ಲೇ ನಾವು ಇನ್ನೊಂದು ಟ್ರೈನ್ನ ಕ್ಯಾಚ್ ಮಾಡಿದ್ವಿ ನಾಗಪಟ್ಟಿನಮ್ಗೆ. ಸೊ ಫುಲ್ ಬೆಳಕೆ ಆಗೋಗ್ಬಿಟ್ಟಿತ್ತು, ನಿದ್ದೆ ಅಂತೂ ಇರಲೇ ಇರಲಿಲ್ಲ. ಅಲ್ಲೋಗಿ ಟ್ರೈನ್ ಕ್ಯಾಚ್ ಮಾಡಿಕೊಂಡು ಟ್ರೈನ್ ಹೊರಡೋಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಟ್ರೈನ್ ಅಲ್ಲಿ ನಾಗಪಟ್ಟಿನಮ್ಗೆ 1 hour ಬೇಕಾಗಿತ್ತು. ತಂಜಾವೂರು ಟು ನಾಗಪಟ್ಟಿನಮ್ಗೆ 2 hours ಬೇಕಾಗಿತ್ತು. ಸೊ ಅಲ್ಲೊಂದು 2 hour ವೆಯ್ಟ್ ಮಾಡಿ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಫೈನಲಿ ನಾಗಪಟ್ಟಿನಮ್ಗೆ ರೀಚ್ ಆದ್ವಿ. ನಾಗಪಟ್ಟಿನಮಿಂದ ಆಟೋದಲ್ಲಿ ನಾವು ವೇಳಾಂಗಣಿಗೆ ರೀಚ್ ಆದ್ವಿ. ಸೊ ವೇಳಾಂಗಣಿಗೆ ರೀಚ್ ಆಗಿದ ತಕ್ಷಣ ಲಗೇಜ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಅಲ್ಲಿ ನಾವು ರೂಮ್ ಮಾಡಬೇಕಂದ್ರೆ 2 hours ಬೇಕಾಗುತ್ತೆ, 2 or 3 hours ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಟೋಕನ್ ನಂಬರ್ಸ್ ಮತ್ತು ಎಷ್ಟು ಜನ ಹೋಗೋದು, ಕೀ ಎಲ್ಲ ತೊಗೋಬೇಕಾಗತ್ತೆ. ನೋಡಿ ಇದೇ ಅದೊಂದು ಆಫೀಸು, ಕೀ ಕೊಡೋ ಆಫೀಸು. ಸೊ ಫೈನಲಿ ರೂಮ್ ಸಿಕ್ತು. ನೋಡಿ ಇದೇ ರೂಮು, ಇಷ್ಟೇ ಇರೋದು, ಒಂದು ಹಾಲ್, ಒಂದು ಬಾತ್ರೂಮ್ ಇದೆ ಅಷ್ಟೇ. ಸೊ ಫೈನಲಿ ರೂಮ್ ಸಿಗ್ತಲ್ಲ ಅಂತ ಖುಷಿ ಆಯಿತು. ಬಂದು ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ನಾವು ಪಾತ್ರೆ ತೊಗೋಬೇಕು ಅಲ್ಲಿ. ಸೊ ನೋಡಿ ಈ ರೀತಿ ಜಾಗದಲ್ಲಿ ಬಂದು ತೊಗೊಳ್ಳೋದು ನಾವು. ಸೊ ಅಡುಗೆ ಕೂಡ ಆಯಿತು, ಇನ್ನೇನು ಅಡುಗೆ ಕೂಡ ಮಾಡಿಬಿಟ್ರು ಅವರೇ ನಾನು ಬರೋಷ್ಟರಲ್ಲಿ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಡುಗೆ ಏನಪ್ಪ ಅಂದರೆ ಬಿರಿಯಾನಿ ಮತ್ತು ಕಬಾಬು. ಸೊ ಇಷ್ಟು ಮಾಡಿದರು. ಮಾರ್ನಿಂಗ್ ನಾವು ತಂಜಾವೂರಲ್ಲಿ ಇಳಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋದೇ ಮರ್ತೋಯ್ತು, ಬಟ್ ಇವಾಗ ಈವ್ನಿಂಗ್ ಆಗೋಗಿದೆ. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. 25th Saturday 2026 ಇದು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ? ಬೀಚ್ಗೆ. ಲೆಟ್ಸ್ ಗೋ. ಇಲ್ಲಿ ಬಿರಿಯಾನಿ ಅಥವಾ ಪಲಾವ್ ಥರ ಮಾಡಿ ದೇವಸ್ಥಾನ ಮುಂದೆ ಹಂಚ್ತಾರೆ. ಸೊ ಹಾಗೆ ನಾವು ಕೂಡ ಹಂಚಿದ್ವಿ. ಎಲ್ಲರೂ ಹಂಚಲ್ಲ, ಹಂಚೋರು ಹಂಚುತ್ತಾರೆ. ಚೆನ್ನೈಯಲ್ಲಿ ತುಂಬ ಕಷ್ಟ ಇದೆ. ಓಕೆ, ನಾವು ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬೀಚ್ ಹತ್ರ ಹೋಗ್ತೀವಿ ಬನ್ನಿ. ನನಗೆ ಫೇವ್ರೆಟ್ ಪ್ಲೇಸ್ ವೇಳಾಂಗಣಿಯಲ್ಲಿ ಫೇವ್ರೆಟ್ ಪ್ಲೇಸ್ ಅಂದರೆ ಬೀಚ್. ದೇವಸ್ಥಾನ ತುಂಬ ಇದೆ, ಫೇವ್ರೆಟ್ ಪ್ಲೇಸ್ ಬೀಚ್. ಲೆಟ್ಸ್ ಗೋ. ಗೈಸ್ ಬನ್ನಿ, ನಾವು ಹೋಗ್ತಾ ಇದ್ದೀವಿ. ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದ್ದೀವಿ ಗೈಸ್. ಚೆನ್ನೈ ಅಲ್ವಾ? ನನಗೆ ತುಂಬ ಇಷ್ಟವಾಗಿರೋ ಜಾಗ ವೇಳಾಂಗಣಿಯಲ್ಲಿ. ಬಟ್ ಇಲ್ಲಿ ಚೆನ್ನಾಗಿರೋದು, ಇಲ್ಲಿ ಉಪ್ಪು ಜಾಸ್ತಿ. ಬೀಚ್ ಅಂದರೆ ಉಪ್ಪೇ ಅಲ್ವಾ? ನಾನು ಹೋಗೋ ಬೀಚೆಲ್ಲ ಎಲ್ಲ ಖಾಲಿ ಇರುತ್ತೆ. ಹಾಂ, ಇಲ್ಲಿ ಸ್ವಲ್ಪ ಜನ ಇರ್ತಾರೆ. ಎಷ್ಟೇ ಸ್ಕಿನ್ ಕೇರ್ ಮಾಡಿದರೂ ಬೀಚ್ ನೋಡಿದ ತಕ್ಷಣ ನಾನು ಆಡಲೇಬೇಕು. ಇದು ನನಗೆ ಇಷ್ಟವಾದ ಜಾಗ.
ನೋಡಿ ಇದೇ ನನ್ನ ಫೇವ್ರೆಟ್ ಪ್ಲೇಸ್. ಚಿಕ್ಕ ತೊಳಿತಾವಳೆ. ಕೆಟ್ಟ ಮಾತೆಲ್ಲ ಮಾತಾಡ್ಬೇಡ. ಮಸಾಜ್ ಮಾಡು, ಮಸಾಜ್ ಮಸಾಜ್. ನೀರಾನೇ ಬಂದೈತೆ ದಡಕ್ಕೆ, ದಡಕ್ಕೆ ನೀರಾನೇ ಬಂದೈತೆ. ಅಲ್ಲಿ ಬೀಚ್ ಇದೆ, ಇಲ್ಲಿ ದೇವಸ್ಥಾನ ಇದೆ. ಆಪೋಸಿಟ್ ಬೀಚ್ ಆಪೋಸಿಟ್ ದೇವಸ್ಥಾನ ಇದೆ. ಸೊ ಈ ಚರ್ಚಲ್ಲಿ ಬೀಚಲ್ಲಿ ಆಡಿದ ತಕ್ಷಣ ಈ ಚರ್ಚಿಗೆ ಬಂದು ಪ್ರೇಯರ್ ಮಾಡಬೇಕು. ಇಲ್ಲಂತೂ ಈವ್ನಿಂಗ್ ಅದು ಎಷ್ಟು ಬಿಸಿಲಿದೆ ಅಂದರೆ ಫ್ರೆಶ್ ಅಪ್ ಆದರೂ ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಸಿಕ್ಕಾಬಟ್ಟೆ ಶೆಕೆ ಇದೆ. ಯಪ್ಪ, ಇವಾಗ ನೋಡೋಣ, ಚರ್ಚಿಗೆ ಹೋಗೋಣ. ಇನ್ನೊಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. ಬೀಚಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚರ್ಚ್ಗಳನ್ನ ವಿಸಿಟ್ ಮಾಡೋಕ್ಕೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಬೆಳಿಗ್ಗೆಯಿಂದ ತುಂಬ ವಿಷಯಗಳನ್ನು ಮಾಡಿದ್ದೇವೆ ನೋಡು. ಹಾಂ ಗೈಸ್, ನಾವು ಇನ್ನು ಇವಾಗ ಅಷ್ಟೇ ಸ್ವಲ್ಪ ಬೆಳಗಿರ್ತೀವಿ. ನಾಳೆ ಆಗೋಷ್ಟರಲ್ಲಿ ಫುಲ್ ಕಪ್ಪಾಗ್ಬಿಟ್ಟಿರ್ತೀವಿ. ನೋಡಿ ನಮ್ಮ ಔಟ್ಫಿಟ್ ಹಿಂಗಿದೆ. ನಮ್ಮ ಅಕ್ಕ ಔಟ್ಫಿಟ್ ತೋರಿಸ್ತೀವಿ ಕೊಡಿ. ನೋಡಿ ಹೀಗೆ. ಇದು ಮಿಕ್ಕಿದ್ದು ನೋಡಿ. ಇಲ್ಲಿ ನಾವೆಲ್ಲ ಆ್ಯಕ್ಚುಲಿ ಅಡುಗೆ ಮಾಡಿದ್ದು ನಿಮ್ಗೆ ಆಗಲೇ ತೋರಿಸ್ದೆ. ಬಟ್ ಇಲ್ಲಿ ಅಡುಗೆ ಮಾಡೋದು ನೋಡಿ, ಅಲ್ಲೆಲ್ಲ ಒಲೆಗಳಿದ್ದಾವೆ. ಮತ್ತು ಈ ಕಡೆ ರೂಮ್ಸ್ ಬ್ಲಾಕ್ 1. ಓಕೆ, ಬ್ಲಾಕ್ 1 ಅಲ್ಲಿದೆ, 2 ಇಲ್ಲಿದೆ, 3 ಅಲ್ಲಿದೆ. ನಾವಿರೋದು 3 ಅಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತೈತಲ್ಲ. ಚೆನ್ನಾಗಿ ಸೌಂಡ್ ಬರ್ತಾಯಿದೆ ಅಂದರೆ ಮೈಂಡ್ ಫುಲ್ ಫ್ರೆಶ್ ಆಗ್ತಾಯಿದೆ. ಚೆನ್ನಾಗಿ ಬರ್ತಾಯಿದೆ ಸೌಂಡ್ ಆ್ಯಕ್ಚುಲಿ ಪಕ್ಷಿಗಳದೆಲ್ಲ. ನಾವು ಬೆಳಗ್ಗೆ ಒಂದು ಚರ್ಚ್ಗೆ ಹೋಗಿದ್ವಲ್ಲ, ಬೀಚ್ಗೆ ಹೋಗ್ಬಿಟ್ಟು ಒಂದು ಚರ್ಚ್ಗೆ ಹೋಗಿದ್ವಲ್ಲ, ಅದು ಒಳ್ಳೆ ಚರ್ಚೆ. ಆ್ಯಂಡ್ ಇಲ್ಲೂ ಅಷ್ಟೇ, ಇಲ್ಲೊಂದು ಚರ್ಚ್ಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಇದು ಎಕ್ಸ್ಪ್ಲೋರ್ ಮಾಡ್ತಾಯಿಲ್ಲ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಹೇಗಿದೆ ವೇಳಂಗಣಿ ಅಂತ. ನನಗೆ ಆ್ಯಕ್ಚುಲಿ ಏನಿದೆ ಹಿಸ್ಟ್ರಿ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಾದಮೇಲೆ ನೆಕ್ಸ್ಟ್ ಯಾವಾಗಾದರೂ ವೇಳಂಗಣಿಗೆ ಬಂದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಹೇಗಿದೆ ವೇಳಂಗಣಿ ಅನ್ನೋದು ಮಾತ್ರ ಈ ವಿಡಿಯೋ ಆಗಿರುತ್ತೆ. ಸೊ ಲೆಟ್ಸ್ ಗೋ. ನಾವು ಬೀಚ್ ಹತ್ರ ವಿಸಿಟ್ ಮಾಡಿದ್ದು ಚರ್ಚ್, ಫಸ್ಟ್ ಚರ್ಚ್. ಇದು ಸೆಕೆಂಡ್ ಚರ್ಚ್. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಹೋಗೋಣ ಇದೊಳಗಡೆ, ಬನ್ನಿ ಹೇಗಿದೆ ಅಂತ. ಬನ್ನಿ ಹೋಗೋಣ ಒಳಗಡೆ ಹೇಗಿದೆ ಅಂತ. ಚರ್ಚ್ ಇದೆ ಅಲ್ವಾ, ಈ ಚರ್ಚ್
ಹಿಂದೆನೇ ಇನ್ನೊಂದು ಚರ್ಚ್ ಇದೆ ನೋಡಿ. ಈ ಚರ್ಚ್ ಇದೆನಾ, ಈ ಚರ್ಚ್ ಇಂದನೇ ಇನ್ನೊಂದಿದೆ, ಅಡೋರೇಷನ್ ಚರ್ಚ್ ಅಂತ ಬರೆದಿದೆ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಹೋಗೋಣ. ಬನ್ನಿ ಒಳಗಡೆ ಹೋಗಿ ಹೇಗಿದೆ ತೋರಿಸ್ತೀನಿ. ಇದು ಥರ್ಡ್ ಚರ್ಚ್. ಅಂದರೆ ಇದು ನನ್ನ ಫೇವ್ರೆಟ್ ಪ್ಲೇಸ್. ಇದ್ರೊಳಗಡೆ ತಣ್ಣಗಿರುತ್ತೆ ಮತ್ತು ಸೈಲೆಂಟಾಗಿರುತ್ತೆ. ಓಕೆ, ಇಲ್ಲಿಂದ ಆಚೆ ಬಂದಾಯಿತು. ಸ್ವಲ್ಪ ತಣ್ಣಗಿತ್ತು. ಇವಾಗ ಆಚೆ ಬಂದ ತಕ್ಷಣ ಹೆಂಗೈತೆ, ಬೊಗ್ಗು ಅಂತೈತೆ. ಬಿಸಿಲಲ್ಲಿ ಸ್ಲಿಪ್ಪರ್ನ ಕೈಯಲ್ಲಿ ಇಟ್ಕೊಂಡು ಈ ದೇವಸ್ಥಾನ ಮೇಲೆ ಈ ದೇವಸ್ಥಾನ ಆಯಿತು. ಇಲ್ಲಿ ಎಷ್ಟು ಚೆನ್ನಾಗಿ ಪ್ರಾಣಿ ಪಕ್ಷಿಗಳ ಸೌಂಡು, ಮೈ ಗಾಡ್ ಚೆನ್ನಾಗಿದೆ. ಓಕೆ, ನಾವು ಹಾಗೆ ನೆಕ್ಸ್ಟ್ ಅಲ್ಲಿಂದ ನಾವು ಆ ಚರ್ಚಿಂದ ಈಗ ಇಲ್ಲಿ ಈ ಚರ್ಚಿಗೆ ಬಂದಿದ್ದೀವಿ. ಅಲ್ಲೂ ಒಂದು ಚರ್ಚ್ ಇದೆ ನೋಡಿ, ಅಲ್ಲಿ ಲಾಸ್ಟಲ್ಲಿ. ಈಗ ಇಲ್ಲಿ ಹೋಗೋಣ ಬನ್ನಿ. ನಿಮಗೆ ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಕೇಳಿಸ್ತಿದ್ರೆ ಇದನ್ನೇ ಹಾಕ್ತೀನಿ, ಕೇಳಿಸ್ಲಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಇದು ಆ್ಯಕ್ಚುಲಿ ಪೀಸ್ಫುಲ್ ಜಾಗ. ಇದು ವೇಲಂಗಣಿಯಲ್ಲಿರುವಂತಹ 4th ಚರ್ಚ್. ಇದು ತುಂಬ ದೊಡ್ಡದಾಗಿದೆ, ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ಇದರೊಳಗಡೆ ತುಂಬ ದೊಡ್ಡದಾಗಿದೆ ಟೆಂಪಲ್. ಮತ್ತು ಈ ಜಾಗ ನೋಡಿ, ಇದು ಫುಲ್ಲು ಮಣ್ಣಿದೆ. ಇದ್ರ ಮೇಲೆ ಮುಟ್ಟಿ ಕಾಲಲ್ಲಿ ನಡೀತಾರೆ. ಆ್ಯಕ್ಚುಲಿ ವೇಲಂಗಣಿಯಲ್ಲಿ ಇದು ಸಂಪ್ರದಾಯ. ನಡೆಯೋರು, ಹರಕೆ ಹೊತ್ತಿರೋರು ನಡೀತಾರೆ. ನಮ್ಮ ಹಿಂದೂ ಟೆಂಪಲ್ ಹೇಗೋ ಇಲ್ಲೂ ಹಾಗೆ ಇರುತ್ತೆ. ಯಪ್ಪ, ಎಷ್ಟು ಬಿಸಿಲಿದೆ ಗೊತ್ತಾ ಇಲ್ಲಿ. ಇವಾಗ ನೈಟ್ ಆಯಿತು, 7 o'clock ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಓಕೆ, ಊಟ ಮಾಡಿಬಿಟ್ಟು ನಾವು ಫುಲ್ ಸೆಕೆ ಆಗ್ತಿತ್ತು ಅಂತ ಆಚೆ ಕಡೆ ಬಂದು ಮಲ್ಕೊಂಡಿದ್ದೀವಿ. ನಮಗೆ ರೂಮಲ್ಲಿ ಫುಲ್ಲು ಸೆಕೆ. AC ರೂಮ್ ಸಿಕ್ಕಿಲ್ಲ ಇವತ್ತು ನಮಗೆ. ಸೊ ಬರೀ ಫ್ಯಾನ್ ಇತ್ತು, ಅಲ್ಲೊಂದು ಫ್ಯಾನ್ ಇತ್ತು, ಬಿಸಿ ಗಾಳಿ ಬರ್ತಿತ್ತು. ಸೊ ಇವತ್ತು ಆಚೆ ಬಂದು ಮಲ್ಕೊಂಡಿದ್ದೀವಿ. ಸೊ ನೋಡೋಣ ನಾಳೆನೂ ವಿಡಿಯೋ ಇನ್ಕ್ಲೂಡ್ ಆಗುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು 26th ಸಂಡೇ ಜುಲೈ ಬ್ಲಾಗ್ ನೋಡಿ. ಆಲ್ರೆಡಿ 3rd ಡೇ ಆಗಿದೆ. ನಿನ್ನೆ ಸ್ಯಾಟರ್ಡೇ ಆಗಿತ್ತು, ಇವತ್ತು 3rd ಡೇ ಸಂಡೇ. ಮಾರ್ನಿಂಗೇ ಇಲ್ಲಿ ಒಂದು ಚೂರು ಕೂಡ ಗಾಳಿನೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಎಷ್ಟು ತಣ್ಣಗಿರುತ್ತೆ, ಇಲ್ಲೊಂದು ಚೂರು ಗಾಳಿ ಇರಲ್ಲ. ಎಷ್ಟೇ ಮರ ಇದ್ದರೂ ಆ ಮರ ಕೂಡ ಅಳ್ಳಾಡಲ್ಲ, ಅಷ್ಟು ಗಾಳಿನೇ ಇಲ್ಲ. ಫುಲ್ಲು ಸೆಕೆ. ಬನ್ನಿ, ಇದು ಮೇನ್ ಚರ್ಚ್. ಇಡೀ ವೇಲಂಗಣಿಯಲ್ಲೇ ಮೇನ್ ಚರ್ಚ್, ಫಸ್ಟ್ ಚರ್ಚ್. ಆದರೆ ನಾವಿಲ್ಲಿ ತೋರಿಸ್ತಾ ಇರೋದು ನಿಮಗೆ 5th ಚರ್ಚ್. ನಾನು ವಿಸಿಟ್ ಮಾಡ್ತಿರೋದು 5th ಚರ್ಚ್. ನಾನು ನಿಮಗೆ ನೆನ್ನೆ ತೋರಿಸ್ದಂಗೆ ನೋಡಿ ಮಡ್ವೆ ಹೇಗಿದೆ ಅಂತ. ಇದು 1.5 ಕಿಲೋಮೀಟರ್ ಇದೆ. ನಿಜವಾಗ್ಲೂ ಫುಲ್ ಟಯರ್ಡ್ ಆಗುತ್ತೆ. ಇದು ನಾನು ಕೂಡ ಆ್ಯಕ್ಚುಲಿ ಫುಲ್ ನಡೆದಿದ್ದೀನಿ. ಅಲ್ಲಿದೆ ನೋಡಿ ದೇವಸ್ಥಾನ, ಅಲ್ಲಿವರೆಗೂ ನಡಿಬೇಕು. ಇಲ್ಲಿ ಹತ್ರ ಕಾಣಿಸುತ್ತೆ, ಬಟ್ ನೀವು ನೋಡಿದ್ರೆ ಗೊತ್ತಾಗೋದು. ಮತ್ತು ಮಾರ್ನಿಂಗ್ ನಾವು ಹೋಗಿದ್ವಲ್ಲ, ಅಲ್ಲೇ ಹೋಗಿ ನಾವು ಫಿಶ್ಶು, ಫ್ರಾನ್ಸು ಮತ್ತು ಇದು ಕ್ರ್ಯಾಬ್ ಅಂದರೆ ಏಡಿ ಅಂತಾರೆ ಕನ್ನಡದಲ್ಲಿ, ಇಷ್ಟು ತಗೊಂಡು ಬಂದು ಅಡುಗೆ ಕೂಡ ಸ್ಟಾರ್ಟ್ ಮಾಡಿ. ಹಬ್ಬ. ಓಕೆ, ಇವಾಗ ನಾವು ಬೀಚಲ್ಲಿ ಆಡಿಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರೂಮ್ಗೆ. ಸೊ ವೇಲಂಗಣಿನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೂ ಏನೂ ಗೊತ್ತಿಲ್ಲ. ಇದು ಹಿಸ್ಟ್ರಿ ಆಗಲಿ, ಯಾವಾಗ ಬಿಲ್ಡ್ ಆಗಿದ್ದು ಏನೂ ಗೊತ್ತಿಲ್ಲ. ಸೊ ಹೇಗಿದೆ ವೇಲಂಗಣಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನನಗೆ ಗೊತ್ತಿಲ್ಲ ಹಿಸ್ಟ್ರಿ ಆಗಲಿ ಎಕ್ಸೆಟ್ರಾ. ಐ ಡೋಂಟ್ ನೋ ಎನಿಥಿಂಗ್. ಬಟ್ ಹೇಗಿದೆ ವೇಲಂಗಣಿ,
ಏನೇನಿದೆ, ಯಾವ್ಯಾವ ದೇವಸ್ಥಾನ ಇದೆ, ಹೇಗಿದೆ ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಲೆಟ್ಸ್ ಗೋ. ಓಕೆ ಗಾಯ್ಸ್, ನಾವು ಇಲ್ಲಿ ಬರೀ ಶೆಕೆನೇ ಅಷ್ಟೇ, ಬರೇನಿಲ್ಲ. ಇಲ್ಲಿ ಬೆಳಗ್ಗೆ ಮಾರ್ನಿಂಗ್ ಚರ್ಚ್ಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಿಕೊಂಡು ಮತ್ತು ಫಿಶ್ ತಂದಿದ್ವಿ. ಫಿಶ್ ಮಾಡೋದೆಲ್ಲ ವೀಡಿಯೋನೇ ಮಾಡಿಲ್ಲ, ಯಾಕಂದರೆ ನಾವು ಮಾರ್ನಿಂಗ್ ನೀವೇ ನೋಡಿದ್ರಿ ಅಲ್ವಾ, 4 o'clock ಗೆದ್ದು ಮಾರ್ನಿಂಗ್ಸ್ ಹೋಗಿದ್ದು ಪ್ರೇಯರ್ಗೆ. ಮೇನ್ ಚರ್ಚ್ಗೆ ಹೋಗಿದ್ವಿ. ಅದು ವೀಡಿಯೋ ಸ್ವಲ್ಪ ತೆಗಿಯೋಕ್ಕಾಗಿತ್ತು. ಆ ಕ್ಲಿಪ್ ಆಲ್ರೆಡಿ ನೀವು ನೋಡ್ಕೊಬಂದಿದ್ದೀರಾ. ಸೊ ಮತ್ತು ಫಿಶ್ ತೊಗೊಬರೋಕ್ಕೆ ಹಂಗೆ ಪ್ರೇಯರ್ ಮುಗಿಸ್ಕೊಂಡು ಅವರು ಹೋದ್ರು ಫಿಶ್ ತೊಗೊಬರೋಕ್ಕೆ. ನಾನು ರೂಮಿಗೆ ಬಂದು ಫುಲ್ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಫುಲ್ ಮಲ್ಕೊಂಡಿದ್ದೆ. ಅವರೇ ಬಂದು ಫಿಶ್ ಫ್ರೈ ಎಲ್ಲ ಮಾಡಿ, ಸಾಂಬಾರು ಮಾಡಿ ಎಲ್ಲ ಮಾಡಿ, ಅದೇ ಫ್ರಾನ್ಸ್ ಇತ್ತು, ಏಡಿ ಇತ್ತು, ಏನಂತಾರೆ ಕ್ರ್ಯಾಬ್ ಅದಿತ್ತು, ಎಲ್ಲ ಇತ್ತು, ಎಲ್ಲ ಮಾಡಿದ್ದಾರೆ. ಮಾಡಿ ತಿಂಡಿ ಕೂಡ ಆಯಿತು. ಶಾರ್ಟಾಗಿ ತಿಂದ್ವಿ, ಸ್ವಲ್ಪನೇ. ಅದಾದಮೇಲೆ ಮಲ್ಕೊಂಡ್ಬಿಟ್ಟೆ. ಊಟ ಮಾಡಿ ಮಲಗಿಲ್ಲ, ಬೀಚ್ಗೆ ಹೋಗ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ನೆನ್ನೆದೇ ವೀಡಿಯೋ ಐತಲ್ಲ ಬೀಚು, ಸುಮ್ಮನೆ ಯಾಕೆ ಫೋನ್ ಎತ್ಕೊಂಡು ಹೋಗೋದು, ಅಲ್ಲಿ ಕಳೆದೋಗೋದು ಫೋನು, ಎಲ್ಲೂ ಇಡೋಕ್ಕಾಗಲ್ಲ ನಾವು ಆಟ ಆಡ್ತಿದ್ರೆ. ಸೊ ಹಾಗಾಗಿ ಬೀಚ್ಗೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನಾನ ಮಾಡಿ ಈಗ 6 o'clock ಆಗಿದೆ. ಮತ್ತು ಇನ್ನೊಂದು ಚರ್ಚ್ಗೆ ಹೋಗಿದೆ. ಬೆಳಗ್ಗೆ ಹೋಗಿದ್ದು ಮೇನ್ ಚರ್ಚು, ಈಗ ಹೋಗಿದ್ದು ಸೆಕೆಂಡ್ ಮೇನ್ ಚರ್ಚ್, ಅಂದರೆ ಚಿಕ್ಕ ವೇಲಂಗಣಿ ಅಂತ ಕರೀತಾರೆ ಅದನ್ನ. ಸೊ ಅದು ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇವಾಗ ಟೀ ತಗೊಂಡು ಹೋಗುವ ಬನ್ನಿ. ಆಚೆ ಕಡೆ ಇದ್ದಾರೆ. ಈ ಕಡೆ ರೂಮ್ ಇದೆ. ಇದು ದೊಡ್ಡ ವೇಲಂಗಣಿ ಇದೆ. ಈ ಮರ ಎಷ್ಟು ದೊಡ್ಡದಾಗಿತ್ತು, ಅರ್ಧಕ್ಕೆ ಬಿದ್ದಿದ್ದಾರೆ. ಇಲ್ಲಿ ಕಾಫಿ ಟೀ. ಇವಾಗ ಟೀ ಕೊಡುವ. ನಿಂಗೆ ತಗೋ. ಎಸ್, ನಿಮಗೆ ತೋರಿಸಿದ್ದೆ ಅಲ್ವಾ. ಸೊ ನೋಡಿ, ಅಲ್ಲಿ ಹೋಗ್ತಾ ಇರೋದೇ ಚಿಕ್ಕ ವೇಲಂಗಣಿ. ಸೊ ಹಿಂಗೆ ಹೋದ ವರ್ಷ ನಾವು ನಡೆದಿದ್ವಿ, ಆದರೆ ಈ ವರ್ಷ ಆಗುವುದಿಲ್ಲ. ನಾವು ಕ್ರಿಶ್ಚಿಯನ್ ಅಲ್ಲ, ಬಟ್ ಆಲ್ಸೋ ಎಲ್ಲನೂ ನಂಬ್ತೀವಿ ಅಷ್ಟೇ, ಬಟ್ ಓವರ್ ಆಗಲ್ಲ ನಂಬಲ್ಲ. ನೋಡಿ ಎಲ್ಲರೂ ಹಿಂಗೆ ನಡೀತಾ ಇದ್ದಾರೆ. ಬಟ್ ಇದು ನೋಡೋಕೆ ಈಸಿ ಗಾಯ್ಸ್. ನಾನು ಹೇಳ್ತೇನೆ, we are not Christian, but we are pretending like a Christian. ಫ್ಯಾಂಟಸಿ ವರ್ಲ್ಡ್ ಗೊತ್ತಿಲ್ಲ. Better half. ಇದು ನೋಡಿ, ಇಲ್ಲಿ ಚಿಕ್ಕ ವೇಲಂಗಣಿಗೆ ನಾವು ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲಿಗೆ ಹೋಗೋಣ ಬನ್ನಿ. ಓಕೆ, ಇದು ನಾವು ವಿಸಿಟ್ ಮಾಡ್ತಿರುವಂತಹ 6th ಚರ್ಚ್. ನಾವು ಮಾರ್ನಿಂಗ್ ಹೋಗಿದ್ವಲ್ಲ 5th ಚರ್ಚ್, ಅಂದರೆ ಮೇನ್ ಚರ್ಚ್. ಇದು ನಾವು ಹೋಗ್ತಾ ಇರುವಂತಹ 6th ಚರ್ಚ್. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಒಳಗಡೆ ಹೋಗೋಣ ಹೇಗಿದೆ ಅಂತ. ಹೋಗೋಣ. ಎಷ್ಟು ದೊಡ್ಡದು. ಓಕೆ, ದೇವಸ್ಥಾನ ತುಂಬ ಚೆನ್ನಾಗಿತ್ತಲ್ವ. ಓಕೆ, ಇವಾಗ ನಾವು ಅಲ್ಲಿಗೆ ಹೋಗೋಣವಾ ಅಂತ ನೋಡ್ತಾ ಇದ್ದೀನಿ. ಇಲ್ಲಿಗೆ ಅಲ್ವಾ, ಅಲ್ಲಿಗೆ ಮತ್ತು ಇಲ್ಲಿಗೆ ಹೋಗಬೇಕು. ಈಗ ಇಲ್ಲಿ ಚಿಕ್ಕ ವೇಲಂಗಣಿ ಕಾಣ್ತಾ ಇದೆಯಲ್ವ, ಇಲ್ಲಿ ಅಲ್ಲಿಗೆ ಹೋಗೋಣ ಬನ್ನಿ. ಓಕೆ, ಫೈನಲಿ ಚಿಕ್ಕ ವೇಲಂಗಣಿಗೆ ಬಂದಿದ್ದೀವಿ. ಇದು ಗಾಯ್ಸ್, ಇದು ಶೆಡ್ ಹಾಕಿದ್ದಾರೆ, ಯಾಕಂತ ಗೊತ್ತಿಲ್ಲ. ಇಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ಪ್ಲೇಸು. ಇನ್ನೂ ಏನೋ ಚೆನ್ನಾಗಿ ಮಾಡ್ತಾ ಇರಬೇಕು. ಪಕ್ಷಿಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ. ಸೊ ಬನ್ನಿ, ಇವಾಗ ನಾವು ಇದರೊಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಇಲ್ಲಿದೆ ಅಲ್ವಾ, ಇಲ್ಲಿ ಕ್ಯಾಂಡಲ್ ಹಾಕ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ.
ಲೆಟ್ಸ್ ಗೋ. ಇದು ನಾವು ವಿಸಿಟ್ ಮಾಡಿರುವಂತಹ 7th ಚರ್ಚ್, ಅಂದರೆ ಚಿಕ್ಕವೇಲಗಣಿ ಅಂತ ಕರೀತಾರೆ ಇಲ್ಲಿ. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಇದು ಚಿಕ್ಕವೇಲಗಣಿ. ಇದ್ರೊಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಇಲ್ಲಿಂದನೇ ನೋಡ್ಕೊಳ್ಳಿ. ಇಲ್ಲಿ ಹೀಗಿದೆ, ಈ ರೀತಿ ಕಾಣ್ತಾ ಇದೆ. ಕ್ಯಾಂಡಲ್ ಹಚ್ಚಿದ್ವಲ್ಲ, ಇವಾಗ ಇಲ್ಲಿ ತೀರ್ಥ ಕುಡಿಯೋಣ ಬನ್ನಿ. ಇಲ್ಲಿ ತೀರ್ಥ ಕೊಡ್ತಾರೆ ಆ್ಯಕ್ಚುಲಿ, ಚೆನ್ನಾಗಿರುತ್ತೆ. ಬನ್ನಿ ಹೋಗಿ ಕುಡಿಯೋಣ ತೀರ್ಥ ಹೇಗಿದೆ ಅಂತ. ಹಾಂ, ತೀರ್ಥ ಚೆನ್ನಾಗಿತ್ತು. ಅಲ್ಲೂ ಕೊಡ್ತಾರೆ, ಬಾಟ್ಲಿಗೂ ಕೊಡ್ತಾರೆ ಅಲ್ವಾ. ಇದೇ ಚಿಕ್ಕಬೇಲಂಗಣಿ, ಅಲ್ಲಿ ದೇವಸ್ಥಾನ, ಇಲ್ಲಿ ಕ್ಯಾಂಡಲ್ಸ್, ಇಲ್ಲಿ ತೀರ್ಥ, ಇಲ್ಲಿ ಫುಲ್ಲು ಸುತ್ತ ಮರ, ಪಕ್ಷಿ ಸೌಂಡ್. ಮರ ಇದೆ ಬಟ್ ದೇವರಣೆಗೂ ಗಾಳಿ ಬರಲ್ಲ ಇಲ್ಲಂತೂ. ನೋಡಿ, ಒಂದು ಮರ ಅದು ಅಳ್ಳಾಡ್ತಿದೆ ನೋಡಿ, ಹೆಂಗಿದೆಯೋ ಹಂಗೆ ಇದೆ. ಫುಲ್ಲು ಸೆಕೆ ಅಲ್ಲ ನೋಡಿ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಈ ಹಾಸ್ಟೆಲಲ್ಲಿ ಮಕ್ಕಳೇನೆ ಬಟ್ಟೆ ಎಲ್ಲ ಒಪ್ಕೋಬೇಕು, ಸರಿನಾ? ಅವರೇ ತಿನ್ಬೇಕು. ಮನೇಲೂ ಅಂತಾರೆ ಫ್ರೆಂಡ್ಸ್, ನೀವೇನಾದ್ರೂ ಗಲಾಟೆ ಮಾಡಿದ್ರೆ ಈ ಹಾಸ್ಟೆಲಲ್ಲಿ ಬಿಟ್ಬಿಡ್ತೀನಿ ಅಂತಾರೆ. ಓಕೆ, ನಾವು ಫೈನಲಿ ಈ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಇಲ್ಲಿ ಆಯ್ತು, ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಎಷ್ಟು ಚರ್ಚ್ ಇದೆ ಇಲ್ಲಿ? ಏನಾರಿ ಚರ್ಚು, ಏನ್ ಚರ್ಚ್ ಒಂದು ಅದೇ ತರ ಸೇಮ್ ಐತೆ ಎಲ್ಲ ಚರ್ಚ್ ಸೇಮ್ ಇದೆ. ಬಟ್ ನೋಡಿ, ಎಲ್ಲ ಸೇಮ್ ವೈಟ್ ಚರ್ಚ್. ಹಿಸ್ಟ್ರಿ ಏನೋ ಇದೆ, ಅದೇನಂತ ಗೊತ್ತಿಲ್ಲ, ಅದಕ್ಕೆ ನಾವು ಎಕ್ಸ್ಪ್ಲೋರ್ ಮಾಡ್ತಿಲ್ಲ. ಬರೀ ವೇಲಂಗಣಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ. ಓಕೆ ಬನ್ನಿ. ಈ ಚರ್ಚ್ ನೋಡಿ, ಮಣ್ಣು ಚರ್ಚು, ಅಂದರೆ ಇಲ್ಲೆಲ್ಲ ಮಣ್ಣಿರುತ್ತೆ ಸ್ಟೆಪ್ಸಲ್ಲಿ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ವಿಸಿಟ್ ಮಾಡಿರುವಂತಹ 8th ಚರ್ಚ್ ಇದು ಕೂಡ ಅಷ್ಟೇ ಸೇಮ್ ಇದೆ. ಬಟ್ ಎಲ್ಲ ಚರ್ಚು ಒಂದೇ ಥರ ಕಾಣಿಸುತ್ತೆ. ಬಟ್ ಇದ್ರೊಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಬನ್ನಿ ಹೋಗುವ. ಟೆಂಟಿವ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಐಸ್ ನಾವು ನಡ್ಕೊಂಡು ಬಂದಿದ್ದು ಇಷ್ಟೊತ್ತು ಎಲ್ಲಿಗೆ ಅಂತ ಅಂದರೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸೌಂಡ್ ಕೇಳಿಸ್ತಾ ಇದೆಯಾ? ಟಂಟಡಾಯ್ ಮದುವೆ ತೋರ್ಸೋಕ್ಕೆ ಆಗಿಲ್ಲ ಬೀಚ್ನ. ಬಟ್ ಇವಾಗ ಸುಂದರವಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ, ವಾವ್ ಮಸ್ತಾಗಿದೆ. ಒಂದು ರೌಂಡ್ ನೋಡ್ಕೊಳ್ಳಿ ಹೇಗಿದೆ ಪ್ರೇಯರ್ ಅಂತ. புனித வழியை இறைவனை சாரி, காலையா இருக்கிறேன்
ಫೈನಲಿ ರೂಮಿಗೆ ಬಂದು ಊಟ ಮಾಡಿ ಮಲಗಿದ್ದೆ, ಬೆಳಿಗ್ಗೆ ಎದ್ದಿದ್ದೀವಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು 4th ಡೇ ವ್ಲಾಗ್, 27th ಮಂಡೇ ಜುಲೈ 2026. ರೂಮ್ನ ಮಾರ್ನಿಂಗ್ಗೆ ಚೆಕ್ಔಟ್ ಮಾಡಬೇಕಾಗಿತ್ತು. ಸೊ ಅಲ್ಲಿಂದ 10 ಗಂಟೆಗೆ ಚೆಕ್ಔಟ್ ಮಾಡಿ ತಂಜಾವೂರಿಗೆ ಬಂದು ರೀಚ್ ಆದ್ವಿ. ಸೊ 4 ಡೇ ವ್ಲಾಗು ನಾನು ಒಂದೇ ವಿಡಿಯೋದಲ್ಲೇ ಹಾಕಿದ್ದೀನಿ. ಏನಾಯಿತು ಅಂತ ಅಂದರೆ, ತಂಜಾವೂರಿಗೆ ಬಂದು ನಾವು ತುಂಬ ಲೇಟ್ ಆಗೋದು. ಟ್ರೈನ್ ಫುಲ್ ಲೇಟ್ ಆಗೋಯ್ತು. 1 ಗಂಟೆಗೆ ಹೊರಡ್ಬೇಕಾಗಿರೋ ಟ್ರೈನು 3 ಗಂಟೆಗೆ ಬಂತು ಟ್ರೈನು. ಸೊ ಅಲ್ಲಿ ಏನಕ್ಕೆ ಆಗಿಲ್ಲ. 3 ಗಂಟೆಗೆ ಬಂದ ಟ್ರೈನು 4 ಗಂಟೆಗೆ ಬಿತ್ತು ಅಲ್ಲಿ ನಾಗಪಟ್ಟಿನಮಲ್ಲಿ ಬಂದು ಟ್ರೈನು ಇಲ್ಲಿ 5:15 ನಿಲ್ಲಿಸ್ತು ತಂಜಾವೂರಲ್ಲಿ. ಸೊ ದೇಶ ಹೋಗೇ ಆಗಿಲ್ಲ, ದೋಸೆಗೂ ಆಗಿಲ್ಲ. ಈ ಸಲ ಫುಲ್ ಬ್ಯಾಡ್ ಲಕ್, ಟ್ರೈನಿಂದ ಫುಲ್ ಮಿಸ್ ಆಯಿತು. ಸೊ ತಂಜಾವೂರಲ್ಲಿ 7 o'clockವರೆಗೂ ವೆಯ್ಟ್ ಮಾಡಿ ಬ್ಯಾಂಗ್ಳೂರು ಟ್ರೈನ್ ಹತ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಇವಾಗ ಬೆಂಗಳೂರಿಗೆ ಹೋಗಬೇಕು, ಊಟ ಮಾಡಿಕೊಂಡು ಅಷ್ಟೇ ಕಾಯ್ತೀವಿ. ವಿಡಿಯೋ ಬೆಂಗಳೂರಲ್ಲಿ ಹೋಗಿ ಎಂಡ್ ಮಾಡ್ತೀನಿ. ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಕೇಳಿಸ್ತಿದ್ರೆ ವಾಯ್ಸ್ ಓವರ್ ಕೊಡ್ತೀವಿ ಅಷ್ಟೇ. ಬಾಯ್. ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದ್ದೀವಿ, ಚೆನ್ನಾಗೇ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ತಂಜಾವೂರಲ್ಲಿ ನಾವು ಬಿಗ್ ಟೆಂಪಲ್ಗೆ ಹೋಗಬೇಕಾಗಿತ್ತು, ಯಾವಾಗಲೂ ಹೋಗ್ತಾ ಇದ್ವಿ. ಬಟ್ ಟ್ರೈನಿಂದ ಮಿಸ್ ಆಯಿತು. ಸೊ ಬ್ಯಾಂಗ್ಳೂರಿಗೆ ಬಂದು ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿತ್ತು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.